ಬರೀ ಡೌಗಳು ನಿಂದು ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಡೈಲಿ ಬ್ಲಾಗ್ ಹೇಗಿರುತ್ತೆ ಅಂತೆಲ್ಲ ನೋಡೋಣ. ಖಂಡಿತವಾಗ್ಲೂ ಸೂಪರ್ ಆಗಿರುತ್ತೆ, ಫನ್ ಆಗಿರುತ್ತೆ, ಕಾಮಿಡಿ ಆಗಂತ ಸಖತ್ತಾಗಿರುತ್ತೆ. ಕೊನೆವರೆಗೂ ನೋಡಿ ಬ್ಲಾಗ್ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ. ನಮ್ಮ ಅಭಿ ಆಲ್ರೆಡಿ ಎದ್ದಿದ್ದಾನೆ ನೋಡಿ, ಅಲ್ಲಿ ಏನೋ ಮಾಡ್ತಿದ್ದಾನೆ ಕತೆ. ಇವತ್ತಿನ ನಮ್ಮ ಡೈಲಿ ಬ್ಲಾಗಲ್ಲಿ ಕಿಚನ್ ಒಳಗಡೆ ಹೋಗೋಣ, ಏನು ಮಾಡಿದ್ದಾರೆ ಅಂತ. ಏನಕ್ಕಿದು ಚಟ್ನಿ ಮುದ್ದೆ ಒಂಥರ ಮನೆಯೆಲ್ಲ ಇದಾವೆ, ಏನಂತ ಗೊತ್ತಿಲ್ಲ. ಕಡಿತಾವ ಅವು? ಏನು ಮುದ್ದೆ? ರಾಗಿ ಮುದ್ದೆ ಹುಂಚ ಚಟ್ನಿ ಅಲ್ಲ? ಮತ್ತೆ ಇವಾಗ ಅದೇನು ಚಟ್ನಿ? ಮಿಕ್ಸಿಗೆ ಹಾಕ್ತೀಯ? ಮುದ್ದೆಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ನೋಡಿ. ಮುದ್ದೆ ಮತ್ತು ಚಟ್ನಿ, ಟೊಮೊಟೊ ಚಟ್ನಿ ಇದ್ದಾರೆ. ಅಂದರೆ ಟೊಮೊಟೊ ಹಣ್ಣು, ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಮಿಕ್ಸಿಗೆ ಹಾಕೋದು, ಅದೇ ಚಟ್ನಿ. ಇನ್ನು ಮುದ್ದೆಗೆ ರೆಡಿ ಮಾಡ್ತಾರೆ. ಮುದ್ದೆ ಏನಕ್ಕೆ ಮಾಡ್ತಾರೆ ಅಂದರೆ, ಕರೆಕ್ಟಾಗಿ ಹೇಳಿ, ಮುದ್ದೆ ಏನಕ್ಕೆ ಮಾಡ್ತೀವ ನೀನು? ರಾತ್ರಿ ಅದು ಅನ್ನ ಮುಖ್ಯತೆ, ಅನ್ನ ತಿನ್ನೋಕ್ಕಾಗಲ್ಲ, ಅದಕ್ಕೆ ಮುದ್ದೆ ಮಾಡ್ತಾನೆ ತಿಳ್ಬೇಕು ಅಲ್ಲ? ಅದೇ ತಾನೇ ಮಾಡ್ತಿರೋದು ಇವಾಗ ನೀನು. ಹೇಳು ಬಾಯ್ಬಿಟ್ಟು, ಅದೇ ಅಲ್ಲ? ತಿನ್ನಕ್ಕೆ ಮಾಡ್ತಾನೆ ಅಂತ ಹೇಳ್ತೀವಿ. ಮತ್ತೆ ಇನ್ನು ಒಂದು ಹೇಳು, ಅನ್ನ ಇಲ್ಲ ಅಂತ ಮುದ್ದೆ ಮಾಡ್ತಿದ್ದೆ ನೀನು? ಅನ್ನ ಇಲ್ಲ ಅಂದರೆ ಕೂಡ ಸುಳ್ಳು ಹೇಳ್ತೀವಿ. ಹಾಂ ಬಾ, ನೀನೊಬ್ಬರು ಕಮ್ಮಿ ಇದ್ದ ಬಾ ಇಲ್ಲಿ. ಯಾವಾಗ ಟಿಫನ್ ಮಾಡ್ತೀವಿ ಮತ್ತೆ? ಅಭಿ ಹಾಂ ಅಭಿ, ಏನು ಮಾಡ್ಬೇಕು ಇವಾಗ? ಹಾಂ, ಅಲ್ಲಿ ಏನೈತೆ? ಹಾಂ, ಏನೈತೆ ಇಲ್ಲಿ? ಪಾಪ್ ಬಿದ್ದದ, ಕಟ್ಟಿಗೆ ಐತಲ್ಲ ಆಗ ಅಭಿ. ಡಿಸ್ಕೋ ಡ್ಯಾನ್ಸ್ ಮಾಡ್ತೀಯಾ? ಹಾಂ ಅಬ್ಬ ಅಮ್ಮ ಅಮ್ಮ ಹ್ಞೂ ಹಂಗೆ ಮಾಡ್ತೀಯಾ? ಹಾಂ ಹಾಂ ಮುದ್ದೆಗೆ ಚಟ್ನಿ ರೆಡಿ ಇದೆ ನೋಡಿ. ಇದೇ ಚಟ್ನಿ ಹಾಕ್ತಾರೆ ಈಗ. ಮಿಕ್ಸಿಗೆ ಹಾಕೋದ್ಕಿಂತ ಸುಮ್ಮನೆ ಅದರಲ್ಲಿ ಇದಾಗಿ ಚುಚ್ಚೋದು ಮೇಳ್ಬೇಕು ನೋಡಿ. ರಾಗಿ ಮುದ್ದೆ, ರಾಗಿ ಹಿಟ್ಟು ರೆಡಿ ಆಗ್ತಾ ಇದೆ ನಮ್ಮ ಮನ್ಯಾಗ. ರಾಗಿ ಮುದ್ದೆ, ರಾಗಿ ಹಿಟ್ಟು. ಅದಕ್ಕೆ ರಾಗಿ ಹಿಟ್ಟಿಗೆ ಏನೇನ ಕೇಳೋ? ರಾಗಿ ಮುದ್ದೆಗೆ ಸಾಂಬಾರ್ ಪೌಡ್ರಿ, ಅರ್ಶಿನ ಪುಡಿ, ಖಾರ ಪುಡಿ ಏನು ಹಾಕಿಲ್ಲ? ಈಗ ನಾವು ಚಟ್ನಿ ಮಾಡೋಣ. ಇದರಲ್ಲಿ ಫಸ್ಟಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು, ಯಾಕಂದರೆ ಮಿಕ್ಸಿಗೆ ಹಾಕಿದ್ರೆ ಟೇಸ್ಟ್ ಬರೋಲ್ಲ ಅಂತ ನಾನೇ ಇದರಲ್ಲಿ ಹಾಕಿ ಜಜ್ಬೇಕು ಅಂದ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಅಲ್ಲಿ ಮುದ್ದೆ ರೆಡಿ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ಮುದ್ದೆನಾ? 3 ಮುದ್ದೆ ರೆಡಿ ಆಗಿದೆ. ಈಗ ಚಟ್ನಿ ರೆಡಿ ಮಾಡಬೇಕು. ಸಿಂಪಲ್ ಅಷ್ಟೇ ಇದೇನು? ನಾನು ಅಭಿ ತಗ ಮುದ್ದೆ ಉಫ್ಫನ ಅಭಿ ಅಲ್ಲ, ಇಲ್ಲೇ ಹಿಂಗ ಉಫ್ಫನ ತುಪ್ಪ, ಮುದ್ದೆ, ಮೊಸರು ಅಬಿಗೆ
ಮುರ್ದಾಕ್ತೀನಿ ನಾನೇನು ಉಳಿಸಲ್ಲ. ಅಭಿ ಉಶಾನ್ ಅಭಿ. ಮೆಣಸಿನ್ಕಾಯಿ ಹಾಕಿದ್ದೀವಿ. ಈಗ ಇದನ್ನ ಹಾಕಿ ಮಾಡ್ಬೇಕು. ಹೆಂಗಬಿ ಹಂಗ ಅಬೇ ಈಗ 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 ಹಿಂಗ ಮಾಡ್ಬೇಕು. ನೀ ಮಾಡ ಹಂಗ ತಿನ್ನು ಮುದ್ದೆ ತಿನ್ನು ಜಲ್ದಿ ಮುದ್ದೆ ತಿನ್ನು. ಎಲ್ಲ ಕುಳ ಸಲ ಕಳಪಿತ್ತದು ಮೆಣಸಿನ್ಕಾಯಿ ಸ್ವಲ್ಪ ಹಾಕಿದಂಗೈತಿ ಅಲ್ಲ. ಬೆಳ್ಳುಳ್ಳಿ ಎಷ್ಟೊಂದು ಹಾಕಿನ ಒಂದು ಹಾಕಿನಿ ಸಾಕು. ಇಲ್ಲ ತಿನ್ನು. ಇವಾಗ ಟೊಮಟೊ ಹಣ್ಣು, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿದ್ವಿ. ಈ ಚಾಕ್ ಐತಲ್ಲ ನೋಡೋಕೆ ಎಷ್ಟು ಚೆನ್ನಾಗೈತೆ. ಆಟ ಆಡೋ ಸಾಮಾನು ಇದ್ದಂಗೆ ಐತೆ. ಎಷ್ಟು 4 ತಗೋ ಕೊಯ್ಕೊಂಡಿನ ತಂದಾಗಿಂದ ನಾನು ಅದು ಅವತ್ತು ನಿಂಗೆ ಅದಕ್ಕೆ ಹೇಳಿದ್ದೆ, ಈ ಬ್ಯಾಡ ಬ್ಲಾಕ್ ಕಲರ್ ತರ್ಸಮ್ಮ ಚಾಕು ಅಂತ. ಅದು ಕೂಡ ಚೂಪೆ ಇರ್ತತೆ. ಚಾಕ ನಂಗೆ ಕಾಣ್ತತ್ತ. ಅಭಿ ತಗೊಂಡ್ರೆ ಏನು ಮಾಡ್ತೀಯ ಅದನ್ನ? ಅಭಿ ಕೊಡಂಗಿಕ್ಕತ್ ನಾನು ನಿಮಗೆ. ನಮ್ಮನೆ ಬ್ರೇಕ್ಫಾಸ್ಟ್ ರಾಗಿ ಮುದ್ದೆ, ಮುಂಚೆ ಚಟ್ನಿ ಅಲ್ಲ, ಬರೀ ಚಟ್ನಿ, ಮೊಸರು, ತುಪ್ಪ. ನಿಮಗೆಲ್ಲ ಯಾರಿಗೆಲ್ಲ ರಾಗಿ ಮುದ್ದೆ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ಏನು ಮಾಡ್ತೀವಿ ನೀನು? ನುಗ್ಗಿ ಸೊಪ್ಪು చేస్తాయి. ಇದು ಪ್ರಯತ್ನ ಫಸ್ಟ್ ನಮ್ಮನೆಯವ್ರಿಗೆ ಇಕ್ಕದು. ತಿಂದ ಮೇಲೆ ನಾವು ತಿಂತೀವಿ. ನುಗ್ಗಿ ಸೊಪ್ಪು చేస్తాయా? ನುಗ್ಗಿ ಸೊಪ್ಪು చేస్తాయా? ನುಗ್ಗೆ ಸೊಪ್ಪು ಹೇಗೆ ಮಾಡೋದಂತ ನೋಡೋಣ. ನಾನು ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ, ಬೇಗ ಆಗುತ್ತೆ ಅಂಥೇಳಿ. ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆಂದರೆ ಮಧ್ಯಾಹ್ನ ಬಿ ಶಿಫ್ಟ್ ಹೋಗ್ತಾನೆ ಇದ್ದಾನಪ್ಪ, ಅದಕ್ಕೋಸ್ಕರ ಕುಕ್ಕರ್ನಲ್ಲಿ ಆದರೆ ಬೇಗ ಆಗುತ್ತೆ ಅಂತೇಳಿ ಮಾಡ್ತಾಯಿದ್ದೀನಿ. ಏನಿಲ್ಲ, ಒಂದು ಗ್ಲಾಸು ಬೇಳೆ ತೊಗೊಂಡಿದ್ದೀನಿ, ಒಂದು ಗ್ಲಾಸು ಅರ್ಧ ಗ್ಲಾಸು ಹೆಸ್ರು ಬೇಳೆ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಮೊಸರು ದಾಲ್ ತೊಗೊಂಡಿದ್ದೀನಿ. ಈ 3 ಬೇಳೆ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ತಿಂದರೂ ಒಳ್ಳೆಯದು ಈ 3 ಬೇಳೆನೂ. ಅಭಿ ಕೂಡ ತಿಂತಾನಲ್ವ, ಅದಕ್ಕೋಸ್ಕರ 3 ಬೇಳೆನೂ ಹಾಕಿದ್ದೀನಿ. ಇದೇನಿಲ್ಲ, ಮೆಂತ್ಯ ಪಲ್ಯ, ಪಾಲಕ್ ಸೊಪ್ಪು ಹೆಂಗೆ ಮಾಡ್ಕೊತೀವಿ ಸೇಮ್ ಅದೇ ಥರ ಮಾಡಿದ್ದೀನಿ ನಾನು. ಇದೇ ಫಸ್ಟು ಮಾಡ್ತಾ ಇರೋದು. ಪಲ್ಯ ಮಾತ್ರ ಸೂಪರಾಗಿತ್ತು. ಯಾಕೆಂದರೆ ನಾವು ಒಂದು ಸರಿನೂ ತಿಂದಿರಲಿಲ್ಲ ಪಲ್ಯ. ಉದ್ಕ ಮುದ್ದೆ ಮಾಡ್ಕೊಂಡು ತಿಂದಿದ್ದೀವಿ, ಈ ಥರ ಪಲ್ಯ ನಾನು ಮಾಡೇ ಇರಲಿಲ್ಲ. ಈ ಕಹಿ ಇರುತ್ತೇನೋ ಈ ಥರ ಮಾಡ್ಕೊಂಡ್ರೆ ಅಂತೇಳಿ ಇಷ್ಟು ದಿವಸ ಮಾಡಿರಲಿಲ್ಲ. ಆದರೆ ಈ ಸರಿ ನೋಡೋಣ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಮಾಡಿದ್ದೀನಿ. ಸಖತ್ತಾಗಿತ್ತು ಪಲ್ಯ ಮಾತ್ರ. ಸೇಮ್ ಸೊಪ್ಪು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಹೇಗೆ ಮಾಡಿದ್ರು ಸೇಮ್ ಅದೇ ಥರನೇ ಮಾಡಿದ್ದೀನಿ. ಟೊಮೊಟೊ, ಮಿರ್ಚಿ, ಸ್ವಲ್ಪ ಬೆಳ್ಳುಳ್ಳಿ, ಫ್ಲೇವರಿಗೋಸ್ಕರ ಕೊತ್ತಂಬರಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಟೊಮೊಟೊ, ಮಿರ್ಚಿ ಎಲ್ಲ ಹಾಕ್ಬಿಟ್ಟು ಕುಕ್ಕರ್ ನಮ್ಗೆ ಎಷ್ಟು ನೀರು ಬೇಕು ಅನಿಸುತ್ತೋ ಅಷ್ಟು ನೀರು ಹಾಕಿ ಕುಕ್ಕರಿಗೆ ಹಾಕಿದ್ದೀನಿ. ಒಂದು 4 ವಿಸಲ್ ಹಾಕ್ಸಿದ್ದೀನಿ. ಯಾಕೆಂದರೆ ಅದು ಬೇಳೆ 3 ಬೇಳೆ ಹಾಕಿದ್ವಲ್ಲ, ಬೇಗ ಕುದಿಯಲ್ಲ ಅಂತೇಳ್ಬಿಟ್ಟು 4 ವಿಸಲ್ ಆದರೆ ಬೇಗ ಕುದಿಯುತ್ತೆ ಅಂತೇಳಿ 4 ವಿಸಲ್ ಹಾಕ್ಸಿದ್ದೀನಿ. ಈ ಕಡೆ ರೈಸ್ ಕೂಡ ರೆಡಿ ಮಾಡ್ತಾಯಿದ್ದೀನಿ ನಾನು. ರೈಸ್ ಕೂಡ ಕ್ಲೀನ್ ಮಾಡಿಕೊಂಡು ರೈಸ್ ಕೂಡ ಇಟ್ಬಿಡ್ತಾಯಿದ್ದೀನಿ. ಬಿ ಶಿಫ್ಟು ಟೈಮ್ ಆಗುತ್ತೆ ಅಂತೇಳಿ. ಮತ್ತು ಹಬಿ ಕೂಡ ಆಟ ಮಾಡ್ತಾ ಇರ್ತಾನೆ, ಅವ್ನು ಯಾವಾಗ ಆಡ್ಕೊಂತಿರ್ತಾನೋ ಅವಾಗ ಅಡುಗೆ ಮಾಡ್ಕೊಂಬಿಡ್ತೀನಿ ನಾನು ಬಿ ಶಿಫ್ಟ್ ಆದರೆ. ಉಪ್ಪು ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿ ಅನ್ನಕ್ಕೆ ಇಟ್ಟಿದ್ದೀನಿ. ಈ ಕಡೆ ಕುಕ್ಕರ್ಗೂ ವಿಸಿಲ್ ಇಕ್ಕಿದ್ದೀನಿ. ಕುಕ್ಕರ್ ಒಂದು 3 ವಿಸಲು 4 ವಿಸಲ್ ಬರೋಷ್ಟೊತ್ತಿಗೆ ಅನ್ನನೂ ಆಗಿತ್ತು. ಅನ್ನನೂ ಬಸ್ಕೊಂಡು ಅನ್ನ ಅಳ್ಬಿಡ್ತಾಯಿದ್ದೀನಿ. ಇವಾಗ ಕುಕ್ಕರ್ಗೆ ಪಪ್ಪು ಕುದ್ದಿದೆ ಅಂತ ಹೇಳ್ಬಿಟ್ಟು ನೋಡಿದ್ರೆ ಬೇಗ ಬೇಳೆ ಬೇಯ್ದಿತ್ತು, ಚೆನ್ನಾಗಿ ಬೇಯ್ದಿತ್ತು ಬೇಳೆನೂ. ಅದಕ್ಕೋಸ್ಕರನೇ ಇವಾಗ ಅದನ್ನು ಮಸ್ಕೊಂತ ಇದ್ದೀನಿ. ಪಪ್ಪು ಕಿತ್ತಿ ತಗೊಂಡು ಮೆಸಿತಾ ಇದ್ದೀನಿ. ಸ್ಟೀಲಿಂದು ಇದೆ ನಮ್ಮ ಮನೇಲಿ, ಆ ಸ್ಟೀಲಿಂದ ತಿಕ್ಕೋಕ್ಕಾಗಲ್ಲ ನನಗೆ, ಇದೇ ಅಭ್ಯಾಸ ನನಗೆ ಯಾವಾಗ ಫಸ್ಟಿಂದ ತಿಕ್ಕಿ ಅದಕ್ಕೋಸ್ಕರನೇ ನಾನು ಅದರಿಂದ ಬೇಯಿಸ್ಕೊತಾ ಇದ್ದೀನಿ. ಇವಾಗ ಒಗ್ಗರಣೆ ಸೊಪ್ಪು ಮಸ್ಕೊಂಡಿದ್ದಾಯ್ತಲ್ವ, ಇವಾಗ ಒಗ್ಗರಣೆ ಕೊಡ್ತಾಯಿದ್ದೀನಿ. ಮಾಮೂಲಾಗಿ ಎಲ್ಲರೂ ಕೊಟ್ಟ ಹಾಗೆ ಸ್ವಲ್ಪ ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು ಮತ್ತು ಮಿರ್ಚಿ ಕೂಡ ಹಾಕ್ತಾಯಿದ್ದೀನಿ. ಒಣ ಮಿರ್ಚಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ ಅದ್ರ ಮೆಣಸಿನ್ಕಾಯ್ದು. ಅದಕ್ಕೋಸ್ಕರ ಅದು ಕೂಡ ಹಾಕಿದ್ದೀನಿ. ನೋಡಿ ಚೆನ್ನಾಗಿ ಬೆಂದಿದೆ. ಆಮೇಲೆ ಸೊಪ್ಪು ಹಾಕಿ ತಿರ್ಗಿಸಿ ಆಫ್ ಮಾಡಿಬಿಟ್ರೆ ಆಯಿತು, ಪಲ್ಯನೂ ಆಯಿತು.
ಈ ಕಡೆ ಚಪಾತಿ ಮಾಡೋಣ ಅಂದ್ಕೊಂಡೆ. ಅಭಿ ಅಷ್ಟೊತ್ತಿಗೆ ಅಳ್ತಾ ಇದ್ದ. ಇವನ್ನೇ ಕೂಲ್ ಮಾಡ್ಬೇಕಂತೇಳಿ ಮನೆ ಆಗಲೇ ಹಠ ಮಾಡ್ತಾ ಇದ್ದ. ಅದಕ್ಕೋಸ್ಕರನೇ ಅವನಿಗೆ ದಾಳಿಂಬೆ ಹಣ್ಣು ಸುಲಿದು ಕೊಟ್ಟು ಟಿ ವಿ ಹಾಕಿದ್ದೀನಿ. ಟಿ ವಿ ನೋಡ್ಕೊಂಡು ಕೂತ್ಕೊ, ಬರ್ತೀನಿ ಬೇಗ ಅಂತೇಳಿ. ಇವಾಗ ಚಪಾತಿ ತಿಕ್ತಾ ಇದ್ದೀನಿ. ಚಪಾತಿ ನಾನು ಈ ಥರ ಮಡ್ಚಿ ತಿಕ್ತೀನಿ. ಮಡ್ಚಿ ತಿಕ್ಕೋದ್ರಿಂದ ನೈಟ್ ಆದರೂ ಕೂಡ ಮೆತ್ತಗಿರ್ತವೆ, ತಿನ್ನೋಕೆ ಕೂಡ ಚೆನ್ನಾಗಿರ್ತವೆ. ದನಪ್ಪಗೆ ಬಾಗಿಸಿ ಕಟ್ತೀನಲ್ವ, ಅದಕ್ಕೆ ಮೆತ್ತಗಿರಲಿ ಅಂತೇಳಿ ನಾನು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ತಿಕ್ತೀನಿ. ಈಗ ನೋಡ್ರಿ ಹೇಗೆ ಉಪ್ತಾವಂತೇಳಿ, ಎಷ್ಟು ಚೆನ್ನಾಗಿ ಉಪ್ತತ ಅಂದರೆ ಅದು ತಿಕ್ಕಿ ಮಡ್ಚಿ ತಿಕ್ಕಿದ್ದೀನಲ್ವ, ಚೆನ್ನಾಗಿ ಉಬ್ಬುತ್ತೆ, ಚೆನ್ನಾಗಿರ್ತೈತೆ ನೋಡ್ರಿ ಹೇಗೆ ಉಪ್ತಿದೆ ಅಂತೇಳಿ. ಮೆತ್ತಗಿರ್ತೈತೆ, ನೈಟ್ ಆದ್ರೂ ಚೆನ್ನಾಗಿರ್ತೈತೆ. ಇದು ಮೆತ್ತಗೆ ಇವಾಗ ಮಾಡಿದ್ವಿ ಅನ್ನಂಗೆ ಇರ್ತತೆ. ಚಪಾತಿ ತಿಕ್ಕಿದ್ದಾಯಿತು. ಚಪಾತಿ ತಿಕ್ಕಿ ಬೇಯಿಸಿದಾದ್ಮೇಲೆ ನಾನು ಚಪಾತಿ ಒಳಗಡೆ ಏನು ಕರಿ ಮಾಡಿರಲಿಲ್ಲ. ಅದಕ್ಕೋಸ್ಕರನೇ ನಾನು ಮಾವಿನಕಾಯಿ ಸೀಕರ್ಣಿ ಮಾಡ್ತಾಯಿದ್ದೀನಿ. ಚಪಾತಿ ಒಳಗಡೆ ಮಾವಿನಕಾಯಿ ಸೀಕರ್ಣಿ ನಿಜ ಹೇಳಬೇಕು ಎಷ್ಟು ಚೆನ್ನಾಗಿರ್ತದೆ ಅಂದರೆ, ನನ್ನ ಮಗನೇ ಒಂದು ಚಪಾತಿ ಹಂಗೆಲ್ಲ ತಿಂದ್ಬಿಡ್ತಾನೆ, ಅಷ್ಟು ಚೆನ್ನಾಗಿರ್ತತೆ. ಟೇಸ್ಟ್ ಕೂಡ ಚೆನ್ನಾಗಿರ್ತತೆ. ಅದಕ್ಕೋಸ್ಕರನೇ ನಾನು ಮಾವಿನಕಾಯಿ ಸೀಕರ್ಣಿ ಮಾವಿನಕಾಯಿ ಇದ್ದು ಮನೇಲಿ ಮಾವಿನಕಾಯಿ ಸೀಕರ್ಣಿ ಮಾಡ್ತಿದ್ದೀನಿ. ಒಂದು ಚಮಚ ಒಂದೂವರೆ ಚಮಚ ನಾನು ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ. ಮಾವಿನಕಾಯಿ ಹುಳಿ ಇದ್ದಾವೆ, ಅದಕ್ಕೋಸ್ಕರನೇ ಸ್ವಲ್ಪ ಫ್ಲೇವರ್ಗೆ ಶುಂಠಿ ಏಲಕ್ಕಿ ಪುಡಿ ಹಾಕಿದ್ದೀನಿ. ಈ ಥರ ಮಸೇದಿರುತ್ತಲ್ವ, ಮಸೇದಿದ್ರೆ ಸಕ್ಕರೆ ಎಲ್ಲ ಕರಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಬಾಯ್.